ಅದು ಇರೋದು ಒಬ್ಬನಿಗೆ ಯಾರೋ ಗಿಲ್ಲಿ ಒಬ್ಬನ ಆಚೆ ಬಂದ್ಮೇಲೆ ಡಿಮ್ಯಾಂಡ್ ಇರ್ತೈತೆ ಅವ್ನಿಗೆ ಒಂದು ವರ್ಷನೂ ಅವನೇನೋ ಮಾಡ್ಕೊಬೋದು, ಸಂಪಾದನೆ ಮಾಡ್ಕೊಬೋದು. ಬಿಟ್ಟು ಈಗ ಬಂದಿರೋ ಆಚೆ ಬಂದಿರೋ ಯಾರ್ದು ಡಿಮ್ಯಾಂಡ್ ಇಲ್ಲ, ಏನಿಲ್ಲ. ಬಿಗ್ ಬಾಸ್ ತುಂಬ ನೋಡ್ತಾ ಇದ್ರ ಅಂತ ಅನ್ಕೊಳ್ತೀನಿ. ಹೇಗೆ ಅನಿಸುತ್ತೆ ಈಗಿನ ಸೀಸನ್? ಏನು ಅನ್ಸಲ್ಲ, ವರ್ಷ ನಡ್ಕೊಂಡಂಗೆ ಹೋಯ್ತೈತೆ. ಯಾಕೆ ಎಲ್ಲ ಒಳಗಡೆ ಸಪ್ಪಗವ್ರೆ, ಇನ್ನಿಬ್ಬರು ಬಿಟ್ಟವ್ರೆ, ಇಬ್ಬರು ಬಿಟ್ಟರೆ ಸಪ್ಪಗೆ ಅವ್ರೆ. ಯಾಕೆ ಅಂತ ಏನು ರಚಕತೆಗಳ ಆಟಗಳೇನು ಆಡ್ತಾಯಿಲ್ಲ ಅಲ್ಲಿ. ಸುಮ್ಮನೆ ನೋಡ್ಬೇಕು ನೋಡ್ತಾರೆ ಜನ ಅಷ್ಟೇ. ಇನ್ನೂ ಫಾರ್ಮಿಗೆ ಬಂದಿಲ್ಲ ಒಳಗಡೆ ಅವ್ರು ಯಾರೂ. ಅಂದರೆ ಇಲ್ಲಿ ಹೊರಗಡೆ ಅವ್ರು ಸಪ್ಪಗಿದ್ದಾರೆ ಅಂತಲೇ ಅವ್ರಿಬ್ಬರನ್ನ ಬಿಟ್ಟಿದ್ರು ಅಂತ. ಆದರೂ ಕೂಡ ಅವರು ಹಂಗೆ ಆಗ್ಬಿಟ್ಟಿದ್ದಾರೆ. ಗಿಲ್ಲಿ ಮುಂದೆ ಏನು ಸರ್ ಅಲ್ಲಿ ಯಾರು ಆಗ್ತಾಯಿಲ್ಲ. ನೋಡ್ರಿ ಅಮ್ಮನ ಕಲ್ಸವ್ರೆ ಚೈತ್ರಕ್ಕನ್ನ ಗೊಡೋ ಅಂತ ಅಳ್ತಾಳೆ, ಕಳ್ಳಿನ ನಾನು ಕಳ್ಳಿನ ಅಂದ್ಬಿಟ್ಟು. ಇಂಥವನ್ನೆಲ್ಲ ಏನಕ್ಕೆ ಕಲಿಸ್ಬೇಕು? ಏನು ಪ್ರಪಂಚದಲ್ಲಿ ಕರ್ನಾಟಕದಲ್ಲಿ ಯಾರೂ ಸಿಕ್ಕೇ ಇಲ್ವ ಅವ್ರಿಗೆ, ಬಿಗ್ ಬಾಸ್ ಅವ್ರಿಗೆ? ಹೋದ ಸರಿ ನೋಡಿ ಇದು ನೋಡಿ ಬೇಜಾರಾಗೋಯ್ತು. ತಿರ್ಗಾ ಅಮ್ಮನ ಬಂದು ಹತ್ಕೊಂಡು ದೇವ್ರ ಮುಂದೆ ಏನೇವಲ್ಲ ಡ್ರಾಮಾಗಳು ಆಡೋಕೆ ಹೋಗೋರ ಅಳಕ್ಕೆ ಹೋಗೋರ ಅವ್ರು. ಕಲಿಸಿ ಆಚಿಕೆ ಇಷ್ಟೆಲ್ಲ ಏನಕ್ಕೆ ಇಕ್ಕೊಂಡಿದ್ದೀವ? ಅದು ಅಂತ ಇನ್ನೊಂದು ಸಪ್ರೇಟ್ ರೂಮ್ ಮಾಡಿ ಆ ಹೆಣ್ಮಗು ಜೊತೆಗೆ ಬಿಟ್ಟವ್ರೆ. ಕಲಿಸಿ ಕೆಲಸ ಬರೋಣ ಏನಕ್ಕೆ ಇಕ್ಕೊತೀವ ನೀವು? ಅವನು ಅದು ಹೋಗಿದ್ದು ಹೆಂಗೋ ಇವಾಗ ಇರೋದು ಹೆಂಗೋ ಭಯ ಆಗ್ತೈತೆ. ನೋಡ್ರಿ ಅವ್ನು ಆ್ಯಕ್ಟಿಂಗು, ಅವ್ನು ಇದು ಕೂದಲು ಹಿಂಗೆ ಅನ್ಕೊಳೋದು, ಹಿಂಗೆ ಅನ್ನೋದು ಅವನು ಏನೋ ಪರಿವರ್ತನೆ ಏನೋ ಆಗ್ತಾನೆ ಅನ್ನೋದು ಮಟ್ಟದಲ್ಲಿ ನಮಗೆ ಅಂತಾರೆ ಜಿಗುಪ್ಸೆ ಆಗ್ಬಿಡೈತೆ ಅವ್ನು ನೋಡಿದ್ರೆ. ಅವ್ನು ಯಾಕೆ ಹಂಗೆ ಆಡ್ತಾನೆ ಅಂತಲೇ ಗೊತ್ತಾಗ್ತಾಯಿಲ್ಲ. ನಾಗವಳ್ಳಿಯರಿಗೆಲ್ಲ ಹೋಲ್ಸ್ಕೊಬಾರ್ದು. ಇವನು ಒಂಥರ ಆಡ್ತಾವನೆ, ಆ ಹೆಣ್ಮಗುಗೆ ಟಕಾಪರ್ ಕೊಟ್ಕೊಂಡು ಒಂಥರ ಆಡ್ತಾವನೆ. ಸೀಕ್ರೆಟ್ ರೂಮ್ಗೆ ಕಳಿಸಿರೋದು ಒಂದು ಒಳ್ಳೇದ ಕೆಟ್ಟದ? ಸೀಕ್ರೆಟ್ ರೂಮ್ಗೆ ಏನು ತೂಕ ಅವ್ನು ಇಕ್ಕೊಂಡವ್ರು ಸರ್ ಇವನ್ನ. ಕಳಿಸ್ಬೇಕು ಆಚೆಗೆ, ಒಳ್ಳೆ ಕದರಾಗಿರೋ ಕಳಿಸ್ಬೇಕು. ಒಳಗಡೆ ಇಂಥದ್ನೆಲ್ಲ ಆಚೆಗೆ ಕಳಿಸ್ತಾ ಇರ್ಬೇಕು. ಏನು ಇಕ್ಕೊಂಡು ಈ ವಾರ ಬಿಟ್ಕೊಂಡು ಒಳಗೆ ಬಿಟ್ಟಿದ್ರು ಅಂತ ಏನಲ್ಲಿ ಕಿಸ್ ಕಟ್ಟೆ ಹಾಕ್ತಾನ? ಅಲ್ಲಿ ಏನು ಹಾಕಲ್ಲ ಅವನು. ಕಳಿಸಿ ಆಚೆಗೆ ರೀ, ಆ ಹೆಣ್ಮಗನ ಒಳಗೆ ಕಳಿಸ್ಬಿಟ್ಟು ಇವ್ನು ಆಚೆಗೆ ಕಳಿಸಿ. ಇವನು ಇಲ್ಲಾಂದರೆ ಕರೆಕ್ಟಾಗಿ ಫಾರ್ಮ್ ರೆಡಿ ಮಾಡಿ ಮಾಲನ್ನ ಇವರಿಬ್ಬರನ್ನ ಆಚೆಗೆ ಹಾಕ್ತಾರೆ, ನೋಡ್ತಾರೆ, ಬರ್ದಿಕ್ಕೊಂಬಿಡು. ಇಲ್ಲ ಸ್ಪಂದನ, ಈ ಮೂರೇ ಜನ ಟಾರ್ಗೆಟ್ ಈ ಸರಿ ನೋಡ್ಕೋಬೇಕಾರೆ. ಅಂದರೆ ಸೀಕ್ರೆಟ್ ರೂಮ್ ಕಳಿಸಿ ಹಿಂದ್ಗಡೆ ಮಾತಾಡೋದನ್ನು ಕೇಳುವಂಥದ್ದು ಏನಿದೆ ಧ್ರುವಂಥದ್ದು ಏನು ತೂಕ ಅವನು ಅಂದ್ಬಿಟ್ಟು ಇವಾಗ ಆಯ್ತು ಇವಾಗ ಏನು ಅಂದ್ಬಿಟ್ಟು ಒಳಗಡೆ ಹೋಗಿ ಏನು ಅದಕ್ಕೆ ತೊಡೆ ತಟ್ಟು ನಿಂತ್ಕೊಂಡು ಮೀಸೆ ತಿರುವಿ ಲಡಾಯಿಸ್ತಾನೆ ಅಂದ್ಕೊಂಡಿದ್ದೇವೆ. ಏನಿಲ್ಲ, ಅವಾಗೂ ಅಷ್ಟೇ. ಇವಾಗ ಹೆಂಗೆ ಅವನು ಅವಾಗ ಹಂಗೇ ಇರ್ತಾನೆ ಅವನೇನು ಚೇಂಜ್ ಆಗೋಲ್ಲ. ಕಲಿಸ್ರಿ ಆಚೆಗೆ ಅವನ್ನ. ಈಗ ರಕ್ಷಿತಾ ಜೊತೆಗಿದ್ದಾರೆ, ಹಾವು ಮುಂಗ್ಸಿನ ಬಿಟ್ಟು ಜಗಳ ಆಡೋದನ್ನು ನೋಡ್ತಾ ಇದ್ದಾರೆ ಅಂತ. ವೇಸ್ಟ್ ಸರ್. ಸುಮ್ಮನೆ ಒಳಗಡೆ ಬಿಟ್ಟು ಆ ಹೆಣ್ಮಗನ ಇಟ್ಕೊಂಡು ಇವ್ನು ನಾವು ಕಲಿಸ್ಬಿಡ್ಬೇಕಾಯ್ತು. ಸುಮ್ಮನೆ ವೇಸ್ಟ್. ಆ ಹೆಣ್ಮಗು ಸುಮ್ಮನೆ ಆ ಹೆಣ್ಮಗು ಒಳಗಡೆ ಕೌಂಟ್ರ್ ಕೊಡೋಕ್ಕೂ ಆಗ್ತಾಯಿಲ್ಲ ಅವ್ನಿಗೆ ಆಚೆ ಲಡಾಯಿಸ್ಬೇಕು ಒಳಗಡೆ ಆಟದಲ್ಲಿ. ಏನಿಲ್ಲ, ಸುಮ್ಮನೆ ಅವ್ರು ಏನು ಹೇಳ್ತಾರೆ, ಸುಮ್ಮನೆ ಊಟ ಹಾಕ್ಕೊಂಡು ಇಟ್ಕೊಂಡವ್ರು ಬಿಗ್ ಬಾಸ್ ಅವ್ರು ಅಷ್ಟೇ. ಬೇರೆ ಅನ್ನೋಣ ಅರ್ಹತೆ ಇರೋಂಥವ್ರು ಕರ್ಕೊಂಡ್ರೆ ಪರವಾಗಿಲ್ಲ. ಇಲ್ಲಿ ಆಡಲ್ವಾ, ಕಲಿಸ್ಬಿಡ್ರಿ. ಅವ್ರು ಇನ್ನೂ ತೆಗಿಯೋಕೆ ನೋಡ್ತಾವ್ರೆ, ಹಿಂಡ್ಬೇಕು ಅಂದ್ರು ಅಂತ. ಏನಿಲ್ಲ ಹಿಂಡಕ್ಕಲ್ಲಿ ಏನಿಲ್ಲ, ಅಲ್ಲಿ ಕಲಿಸಿ ಆಚೆಗೆ ಆರಾಮ. ಮತ್ತು ಈ ಸಲ ಬಿಗ್ ಬಾಸ್ ಹೋದ ಸಲಕ್ಕಿಂತ ಈ ಸಲ ಡಿಫ್ರೆಂಟ್ ಆಗಿದೆ. ಎಕ್ಸೆಪ್ಟ್ ಅನ್ಎಕ್ಸೆಪ್ಟೆಡ್ ಅಂತಾರೆ, ಏನು ನಡೀತಾ ಇಲ್ಲ ಅಂತ. ಏನಿಲ್ಲ ಸರ್, ನಾನು ಸ್ವಲ್ಪ ನೋಡ್ತೀನಿ ಅಷ್ಟೇ. ಇದು ಮಾಡಿದ್ರೆ ಪ್ರೋಮೋ ಇವ್ನು ನೋಡ್ತೀನಿ. ಏನಂತದ್ದು ಏನಿಲ್ಲ. ಗಿಲ್ಲಿ ಬಿಟ್ರೆ ಅಲ್ಲಿ ಏನಿಲ್ಲ ಅಂತ ಗೇಜು ಟಕಾಫರ್ಗಳು ನೋಡಿ. ಇವಾಗ ಆಚೆ ಬಂದವ್ರದ್ದು ಏನಿದೆ ಅಲ್ಲಿ ಗೇಜು? ಏನಿಲ್ಲ. ಆಚೆ ಬಂದವ್ರದ್ದು ಏನೇನು ಎಲ್ಲೆಲ್ಲಿ ಓಡಾಡ್ತವ್ರೆ, ಎಲ್ಲೆಲ್ಲಿ ಟೇಪ್ ಕಟ್ಟಿಂಗ್ ಮಾಡ್ತಾರೆ, ಏನಿಲ್ಲ. ಬಜಾರ್ ಇಲ್ಲ. ಒಳಗಡೆ ನೀನು ಸಾಧನೆ ಮಾಡಿದ್ರೆ ಆಚೆ ನಿನಗೆ ಬಜಾರ್ ಇರುತ್ತೆ. ಅದು ಇರೋದು ಒಬ್ಬನಿಗೆ ಯಾರೋ ಗಿಲ್ಲಿ ಒಬ್ಬನ ಆಚೆ ಬಂದಮೇಲೆ ಡಿಮ್ಯಾಂಡ್ ಇರ್ತೈತೆ ಅವ್ನಿಗೆ ಒಂದು ವರ್ಷನೂ. ಅವನೇನೋ ಮಾಡ್ಕೊಬೋದು, ಸಂಪಾದನೆ ಮಾಡ್ಕೊಬೋದು. ಬಿಟ್ಟು ಈಗ ಬಂದಿರೋ ಆಚೆ ಬಂದಿರೋದು ಯಾರ್ದು ಡಿಮ್ಯಾಂಡ್ ಇಲ್ಲ, ಏನಿಲ್ಲ. ಏನಕ್ಕೆ ಇರ್ಬೋದು? ಏನಕ್ಕಾಗತ್ತೆ? ಏನಕ್ಕೆ ಹೇಳಿ? ಅಂದರೆ ಯಾಕೆ ಆ ಥರ ಡಿಮ್ಯಾಂಡ್ಗಳಿಲ್ಲ? ಏನು ಒಳಗಡೆ ಸಾಧನೆ ಏನಿಲ್ಲ. ಇಲ್ಲ ಕಂಡೀಷನಿಗೆ ಇವಾಗ 10 ಜನದಲ್ಲಿ 5 ಭಾಗ 2 ಭಾಗ ಮಾಡಿದ್ರೆ ನೀನಂದು ಕಿತ್ಲಾಡ್ಬೇಕು. ಏನಿಲ್ಲ ಅಲ್ಲಿ. ಇವಾಗ ಹೆಂಗಾಗಿದೆ ಅಂದರೆ ಹೊಸ ಟ್ರೆಂಡು ಕಿತ್ಲಾಡ್ಬಿಡೋದು, ಆಮೇಲೆ ಒಂದಾಗೋದು ನೋಡಿದ್ದೀವ. ಇವಾಗ ಒಂದು 2-3 ದಿವಸದಿಂದ. ಹೌದು. ಆಮೇಲೆ ಸಾರಿ ಮಾತಾಡ್ಬಿಟ್ಟು ಸಾರಿ ಅನ್ನೋದು. ಅಡ್ವರ್ಟೈಸ್ ಮುಂಚೆ ಕಿತ್ತಾಡ್ತಾರೆ, ಅಡ್ವರ್ಟೈಸ್ ಆದಮೇಲೆ ಉರಿಯೋ ಇದು ಗಾಯಕ್ಕೆ ಇದು ಖಾರದ ಪುಡಿ ಹಾಕೋದು, ಆಮೇಲೆ ಅದ್ರ ಮೇಲೆ ಐಸ್ ಸಿಕ್ಕೋದು. ಹಿಂಗೆ ಆಗ್ತಾಯಿದೆ. ಏನು ಅಂತ ಬಜಾರೇ ಇಲ್ಲ. ಹಿಂಗೆ ಹೋದ್ರೆ ಅಂದರೆ ಇನ್ನು ಇದು ಯಾರೂ ನೋಡೋದಿಲ್ಲ. ಹಿಂಗೆ ಹೋದ್ರೆ ಸ್ಟ್ರಾಂಗ್ ಇರಬೇಕು, ಕ್ಯಾಂಡಿಡೇಟ್ಗಳು ಇದೆಲ್ಲ ಸ್ಟ್ರಾಂಗ್ ಇರಬೇಕು. ಖಡಕ್ಕಾಗಿ ಆಡೋರನ್ನ ಒಳಗೆ ಬಿಟ್ಕೊಬೇಕು. ಈಗ ರಾಶಿಕಾ ಯಾರೋ ಕ್ಯಾಪ್ಟನ್ ಆಗಿದ್ರು, ಅವ್ರಿಗೆ ಆಟನೇ ಅವ್ರಿಗೆ ಗೊತ್ತಾಗ್ತಾ ಇಲ್ವಾ ಮೊದಲು ಹೆಂಗೆ ಆಡಿಸ್ತಾರೆ? ಇಲ್ಲ, ನೆನ್ನೆ ನೋಡಿದ್ನಲ್ಲ, ಆ ಎಮ್ಮನು ಫೇವರಿಸಮ್ ಜಾಸ್ತಿ. ಅದರಿಂದ ಆ ಎಮ್ಮನು ಫೇವರಿಸಮ್ ಮಾಡೋಕೆ ಆ ಎಮ್ಮನೇ ಹಳ್ಳಕ್ಕೆ ಬಿದ್ದರು ನಿನ್ನೆ. ಹಂಗೆ ಅದು ಬಿಟ್ಟರೆ ಏನು ಆ ಎಮ್ಮಂದು ಏನು ಉತ್ಸವ ನೋಡಿರಲ್ಲ. ಆ ಆಟ ಈ ಅಮ್ಮನಿಗೆ ಗೊತ್ತಿಲ್ಲ, ಏನು ಕೊಡಬೇಕನ್ನೋ ಗೊತ್ತಿಲ್ಲ. ಅಲ್ಲಿ ಸುಮ್ಮನೆ ಮನಸ್ತಾಪಗಳು. ಏನೋ ಮಾಡ್ಕೊಂಡು ಹೋಗ್ಲಿ ಬಿಡ್ರಿ, ಹೆಂಗೆ ತಳ್ಕೊಂಡು ಹೋಗ್ಬೇಕಲ್ಲ. ಅಂದರೆ ಈಗ ಫೇವರಿಸಮ್ ಅಂತ ಹೇಳಿದ್ರೆ ಸೂರಜ್ಗೋಸ್ಕರನೇ ಫೇವರಿಸಮ್ ಅಂತ. ಸೂರಜ್ ಎಲ್ಲ ಅವ್ರವ್ರಿಗೆ ಒಳಗಡೆ ಇರ್ತಾರಲ್ಲ, ಇವರು ಯಾರು ಟಕಾಪರ್ ಕೊಟ್ಟಿರ್ತಾರಲ್ಲ, ಅವ್ರನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಇದು ಮಾಡಿಕೊಂಡು ಟೈಮ್ ಬಂದಾಗ ಹಳ್ಳ ಹೊಡಿಯೋದು ಅಷ್ಟೇ, ಇನ್ನೇನಿಲ್ಲ. ತಳ್ಳೋದು ಎಲ್ಲ ಅಲ್ಲಿ ಕಿಲಾಡಿಗಳೇನೆ ಟೈಮ್ ನೋಡಿಕೊಂಡು ಹಳ್ಳ ಹೊಡೆದು ತಳ್ತಾರೆ ಅಷ್ಟೇ.
ಈಗ ಬೇರೆಯವ್ರಿಗೆಲ್ಲ ಆಟ ಗೊತ್ತಾಗ್ತಾ ಇಲ್ಲ ಅಂತಾರೆ, ಇವ್ರನ್ನ ರಜತ್ನ ಮತ್ತು ಚೈತ್ರನ ಬಿಟ್ಟಿದ್ದು, ಇವ್ರಿಗೂ ಕೂಡ ಗೊತ್ತಾಗ್ತಾ ಇಲ್ಲ ಅಂತ. ಏನಾಗಿದೆ ಗೊತ್ತಾ, ಇವರಿಬ್ಬರನ್ನು ಬಿಟ್ಟು ಹೋದ ಸರಿ ಇವರಿಬ್ಬರು ಟಕಾಪರಗಳಲ್ಲಿದ್ರು. ಒಳಗಡೆ ಇದು ಹೆಂಗಿದೆ ಅಂದರೆ ಈ ಕುರಿಗಳು ದೊಡ್ಡಿನಾಗೆ ಹುಳಿನೂ ಕುರಿ ಆಗುತ್ತೆ ಅಂದಂಗೆ ಆಯ್ತು ಇವಾಗ ಈ ಸರಿ ಬಿಗ್ ಬಾಸ್ ಇರಲ್ಲ ಇವರಿಬ್ಬರು ಹೋಗಿ. ಹೋದ ಸರಿನೇ ಅಮ್ಮನ ಹಂಗಿದ್ಲು, ಈ ಸರಿ ನೋಡಿ ಹತ್ಕೊಂಡು ಪತ್ಕೊಂಡು ಇವಾಗ ಇವರು ರಜತ್ತು ಆರಾಮಾಗಿ ಗಿಲ್ಲಿ ಜೊತೆಗೆ ಟೈಮ್ ಪಾಸ್ ಮಾಡ್ಕೊಂಡು ಅವ್ರೆ. ಗೊತ್ತು ಆಚೆ ನೋಡ್ಕೊಂಡು ಹೋಗೋರು, ಗಿಲ್ಲಿನ ಎತ್ತಾಕೊಂಡೆ ಸುಮ್ಮನೆ ನೆಗೆಟಿವ್ ಹೊಡಿತೈತೆ ಅಂದ್ಬಿಟ್ಟು ಆರಾಮಾಗಿ ಫೇವರಿಸಮ್ ಮಾಡ್ಕೊಂಡು ಆಚೆ ಆಪೋಸಿಟ್ ಮಾಡ್ಕೊಂಡು ಹೋಯ್ತವ್ರು ಅಷ್ಟೇ. ಅಷ್ಟೇ, ಬೇರೆ ಏನಿಲ್ಲ. ಇಬ್ಬರು ಹೋಗಲ್ಲ, ಏನೂ ಚೇಂಜ್ ಆಗೋಲ್ಲ. ಇವರಿಬ್ಬರು ಕಪ್ಪು ಹೊಡೆಯಲ್ಲ. 50 ಲಕ್ಷನೂ ಇವರು ರಜತ್ ಆಗಲಿ ಆಮೇಲೆ ಇವರು ಚೇತ್ರಕ್ಕನಾಗಲಿ ಇವ್ರಿಗೆ ಕೊಡೋಲ್ಲ, ಅದಾಗಲ್ಲ. ಸುಮ್ಮನೆ ಹೋಗಿ ಐಪ್ ಮಾಡೋಕ್ಕೆ ಹೇಳೋರೆ, ಐಪ್ ಮಾಡ್ತಾರೋ ಇಲ್ಲ ನೋಡ್ತಾರೆ, ಇಲ್ಲ ಐಪ್ ಆಗ್ತಾರೋ ಇವರೇ ಡೌನ್ ಆಗ್ತಾರೋ ಈಗ ದೇವ್ರಿಗೆ ಗೊತ್ತು. ಈಗ ಒಂದು ಶೋ ಆದಮೇಲೆ ಕಳ್ಳಿ ಅನ್ನೋದು ಅದೊಂದು ದೊಡ್ಡ ಪದಾನ, ಅಷ್ಟೊಂದು ಹತ್ಕೋತ ಕುತ್ಕೋಬೇಕಿತ್ತ, ಏನಕ್ಕಿದ್ ನಾಟಕ? ನಾನು ಹೇಳೋದು ನೋಡಿ, ಆ ಎಮ್ಮನು ಹೋದ ಸರಿ ಟಕ್ ಆಫರ್ ಕೊಟ್ಟಿದ್ಕೊನು ಈ ಸರಿ ನೋಡಿ ಗಿಲ್ಲಿ ಎದುಗ ಆ ಎಮ್ಮನು ಬೆಡ್ಗಂತಾಳೆ, ನಾನು ನಿನ್ನ ವಿಷಯಕ್ಕೆ ಬರೋಲ್ಲ, ನೀನು ನನ್ನ ವಿಷಯಕ್ಕೆ ಮತ್ತು ಏನಕ್ಕೆ ಹೋಜೆ ಬಾಚಿಕೆ. ಬಿಗ್ ಬಾಸ್ ಅವ್ರು ನಿಮ್ಗೆ ಬಿಟ್ಟಿರೋದು ಅದರ್ಸೋಕ್ಕೆ, ನೀವೆಲ್ಲ ನೀವೇ ಅದರ್ತಾ ಇದ್ದೀವಿ. ಅವ್ನು ನೋಡಿದ್ರೆ ಅವ್ನು ನೀವು ಕೌಂಟ್ರ್ ಕೊಡ್ತಲ್ಲ, ನನ್ನ ವಿಷಯಕ್ಕೆ ಬರಬೇಡ, ನಿನ್ನ ವಿಷಯಕ್ಕೆ ಬರೋಕ್ಕೇ ನೀವು ಅವ್ನ ವಿಷಯಕ್ಕೆ ಹೋಗೋಕ್ಕೆ ಬಿಗ್ ಬಾಸ್ ಅವ್ರು ನಿಮ್ಗೆ ಒಳಗೆ ಕಳಿಸಿರೋದು, ಊಟ ಹಾಕ್ತಾ ಇರೋದು, ಗೆದ್ರೆ ನಿಮ್ಗೆ ಕಪ್ ಕೊಡೋದು, ದುಡ್ಡು ಕೊಡೋದು. ಬಿಗ್ ಬಾಸ್ ಅವ್ರು ಹೇಳೋ ಕೆಲಸ ಮಾಡ್ತಲ್ಲ, ನೀವೇ ಒಳಗಡೆ ರಾಜ್ಯ ಆಗ್ಬಿಡ. ಏನಕ್ಕೆ ಹೋಯ್ತೀವ, ಮನೆಗೆ ಬರ್ರಿ, ಬೇರೆ ಯಾರಿಗಾನ ಅವಕಾಶ ಸಿಕ್ಕಿರೋದಲ್ಲ, ಸಾಧನೆ ಮಾಡೋಕ್ಕಲ್ಲ ಆಚೆಗೆ ಬರ್ರಿ. ಸುಮ್ಮನೆ ಏನಕ್ಕೆ ಅಲ್ಲಿ ಎಲ್ಲ ಅಡ್ಜಸ್ಟ್ಮೆಂಟ್ಗಳು ಆಟಗಳು ಆಡೋಕ್ಕೆ ಏನಕ್ಕೆ ಹೋಗ್ತೀವ ನೀವು? ಅಂದರೆ ರಜತ್ತು ಸ್ಟಾರ್ಟಿಂಗ್ ಹೋದಾಗ ಗಿಲ್ಲಿ ಮೇಲೆ ಮುಗಿದಿದ್ದ 1 ವಾರ ಅಷ್ಟೇ. ಈಗ ಗಿಲ್ಲಿ ಜೊತೆ ಅಡ್ಜಸ್ಟ್ಮೆಂಟ್ ಆಗಿ ಹೋಗ್ತದೆ ನೋಡಿ. ಅದು ಒಂದ್ಸರಿ ಕೋಪ ಬರುತ್ತೆ, ಒಂದ್ಸರಿ ಖುಷಿ ಆಗುತ್ತೆ. ಆಟ ಆದ್ಮೇಲೆ ಒಳಗಡೆ ಎಲ್ಲ ಯಾವಾಗ 24 ಅವರ್ ಮಾಡೋಕ್ಕೆ ಏನು ರಜತ್ಗೆ ಆಪೋಸಿಟ್ ಅಲ್ಲ ಗಿಲ್ಲಿ ಏನಂತ ಗೊತ್ತಿರಲ್ಲ, ಸ್ವಲ್ಪ ಹೋದ್ರು ಟೆನ್ಷನ್, ಆಮೇಲೆ ಅದು ಸೆಟ್ ಆಗ್ತದೆ ಒಳಗಡೆ. ಅವ್ರಿಗೊಂದು ವಾರ ಬೇಕು. ಇವಾಗ ಗಿಲ್ಲಿದು ಅಡ್ಜಸ್ಟ್ಮೆಂಟ್ ಚೆನ್ನಾಗಿದೆ, ಮಾತಾಡ್ಕೊಂಡು ಹಣ ಅನ್ಕೊಂಡು ಹೋಗ್ತಾರೆ, ಮಾಡ್ಕೊಂಡು ಹೋಗಲಿ. ಏನೋ ಕಂಟೆಂಟ್ಗಳು ಏನೂ ಸಿಗ್ತಾ ಇಲ್ಲ ಅಲ್ಲಿ, ಏನೂ ಇಲ್ಲ ಈ ಸರಿ, ಏನಿಲ್ಲ. TRP ನಂಬರ್ 1 ಅಂತಾರೆ. ಮತ್ತೆ ಅದೇ ನಾನೇ ಹೇಳ್ತೀನಿ, ಇವಾಗ ಸತೀಶ್ ಹೇಳಲ್ಲ 10,000 ರೂಪಾಯಿ, ನಾನು 10 ಕೋಟಿ ರೂಪಾಯಿ 100 ಕೋಟಿ ಅಂತ, ಹಂಗೆ ನಮ್ಮ ಬಜಾರ್ನ ಉಳಿಸ್ಕೊಬೇಕಲ್ಲ. ಬೇಕು, ಇನ್ನೂ ಏನೋ ಬೇಕು ಅಂತಾರಲ್ಲ, ಇಲ್ಲೂ ಏನೋ ಬೇಕು, ಅಲ್ಲಿ ಏನೂ ಇಲ್ಲ ಅಲ್ಲಿ ಅಷ್ಟೇ. ಅಶ್ವಿನಿ ಮೇಡಮ್ ಅವರು ನೋಡಿದ್ರಿ 2 ವಾರ 2.2 ಅಂತ ಹೇಳ್ಬಿಟ್ಟು ಸೈಲೆಂಟ್ ಆಗಿದ್ರು, ಮತ್ತೆ ಇವಾಗ ಕಾವ್ಯ ಜೊತೆಗೆ ಜಗಳ ಎಲ್ಲ ಸ್ಟಾರ್ಟ್ ಮಾಡಿದ್ರು. ಅದು ಆಟ ಆದಮೇಲೆ ಗಲಾಟೆ ಆಗುತ್ತೆ, ಆಮೇಲೆ ಕಾಂಪ್ರಮೈಸ್ ಆಗ್ತಾರೆ. ಇವಾಗ ನೋಡಿ ಆಟಕ್ಕೆ ಬಂದಮೇಲೆ ಆ ಅಮ್ಮ ಹುಳಿ ನುಗ್ಗಿ ಆಟ ಆಡ್ತಲ್ಲ ಅಮ್ಮ, ಅದು ತೆಗ್ದಂಗೆ ಇವರು ಆ ಗೇಜ್ ಇಲ್ಲ. ಯಾರೋ ಇದರಲ್ಲಿ ಫಿಸಿಕಲಿನಲ್ಲಿ ಬಂದು ಕಾವ್ಯ ಆಗಿರ್ಬೋದು, ಚೇತಕ್ನಾಗಿರ್ಬೋದು, ಆ ಗೇಜ್ ಇಲ್ಲ. ಅವರು ಯಾವಾಗಿಂದ ಹಳೇದು ಇಕ್ಕೊಂಡಿರ್ತಾರಪ್ಪ, ಏಟಿಗೆ ಸಿಕ್ಕಲಿ ಅಂದ್ಬಿಟ್ಟು. ಅದೇನು ಹೇಳ್ತಾರಲ್ಲ, ಡಾಕ್ಟ್ರ್ ಹೇಳಿದ್ದು ಹಾಲಣ್ಣ, ರೋಗಿ ಬಯಸಿದ್ದು ಹಾಲಣ್ಣ ಅಂದಾಗೆ ಕರೆಕ್ಟ್ ಏಟಿಗೆ ಸಿಕ್ಕಿದ್ರು ಲಾಕ್ ಮಾಡಿ ಈ ಕೋಳಿ ನಂಬ್ತಾರಲ್ಲ ಹಿಡ್ಕೊಳಾಗ, ಹಂಗೆ ನಂಬ್ಕೊರು ಅಷ್ಟೇ. ಅದು ನಾವು ಆಟದಂಗೆ ನಾವು ಸ್ಪೋರ್ಟಿ ತೊಗೊಬೇಕು. ಅದನ್ನು ಯಾಕೆ ನಾವು ವೈಯಕ್ತಿಕವಾಗಿ ತೊಗೊಬೇಕು ಅಲ್ವಾ? ಅಯ್ಯಮ್ಮ ಅನ್ನೋದು ಕೆಲವೊಂದು ಕಡೆ ಸ್ಟಾರ್ಟ್ ಇವರೇ ಕಾವ್ಯ ಅಕ್ಕಂಡು ಮಾಡಿದ್ಲು, ಅದನ್ನು ಅಂತ್ಯ ಅಶ್ವಿನಿ ಅಕ್ಕಂಡು ಮಾಡೋರೆ. ಅದು ಬಿಟ್ಟರೆ ಇವರು ಸುಮ್ಮನೆ ಇರಬೇಕಾಗತ್ತೆ. ಆಟ ಥರ ತಾಕತ್ತೆ ಲಡಾಯಿಸ್ಲಿ. ಆಟ ಆಡ್ಬೇಕಾದ್ರೆ ನೋಡಿ, ಏನು ಹಿಡ್ಕೊಳಕ್ಕೆ ಬಂದಾಗ ಬಿಟ್ಬಿಡೋಕ್ಕಾಗ್ತೈತೆ. ಅವರು ಆಟ ಆಡಿರ್ತಾರೆ, ಇವರು ಆಟ ಆಡಿರ್ತಾರೆ. ಇವ್ರಿಗೇನಂದರೆ ಹಳೇದು ನಾವೇನು ಹಿಂಗೆ ಅಂದಿರಲ್ಲ, ಇದಕ್ಕೆ ಪರಿಹಾರ ಈ ಥರ ಇದಕ್ಕೆ ಬಂದಾಗ ನಮ್ಮ ಹಿಡ್ಕೊಂಡ್ರು ಮಾಡಿದ್ರು ತಿರುಗ್ಬಿಟ್ರು ಅಂತೆಲ್ಲ, ಅದು ಸುಳ್ಳಾಗುತ್ತೆ. ಆಟ ನಿಮ್ಮ ತಾಕತ್ತು ನೋಡಿಸಿ, ಬರೀ ಮಾತಲ್ಲೆಲ್ಲ ಫಿಸಿಕಲ್ ಏನಿರುತ್ತೆ ನೆಡ್ಸ್ಕೊಂಡು ಹೋಗ್ತಾರೆ. ಇಲ್ಲಿ ಯಾರ್ದು ತಪ್ಪಿಲ್ಲ, ಅವರು ಸ್ಟಾರ್ಟ್ ಮಾಡೋಕ್ಕೆ ಇವರು ಸ್ಟಾರ್ಟ್ ಮಾಡಿದ್ರು, ಇಲ್ಲಿಂದ ಅಲ್ಲಿಗೆ ಹೋಯ್ತು ಅವ್ರ ಅಮ್ಮವ್ರಿಗೂ. ಎರಡು ಅವಶ್ಯಕತೆ ಇದ್ದಿಲ್ಲ. ಆಟದಂಗೆ ನೋಡ್ರಿ, ಅಲ್ಲೇನು ಯಾರೇನು ಇರೋಲ್ಲ ಪರ್ಮನೆಂಟಾಗಿ, ಒಂದು ತಿಂಗಳಿಗೆಲ್ಲ ಆಚೆಗೆ ಬಂದುಬಿಡ್ತಾರೆ.